ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ರೆ GST ಯಾರು ಪೇ ಮಾಡ್ತಾರೆ, ಅಮೆಝಾನ್ ಅಥವಾ ಸೆಲ್ಲರ್? 99 ಬಿಸ್ನೆಸ್ ಓನರ್ಸ್ ಆನ್ಸರ್ಸ್ ರಾಂಗ್ ಕೊಡ್ತಾರೆ. ಇವತ್ತೊಂದು ಸಿಂಪಲ್ ಸ್ಟೋರಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಮ್ಯಾಜಿನ್ ಮೈಸೂರಲ್ಲಿ ರವಿ ಅಂತ ಒಬ್ಬ ಆಂಟರ್ಪ್ರಿನರ್ ಇರ್ತಾನೆ. ಅವನು ಸೂಪರ್ ಕ್ವಾಲಿಟಿ ಫೋನ್ ಕವರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಬಿಸ್ನೆಸ್ ಗ್ರೋ ಮಾಡಬೇಕು ಅಂತ ಅಮೆಝಾನ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಫಸ್ಟ್ ಆರ್ಡರ್ ಬರುತ್ತೆ 500 ರೂಪೀಸ್ ಫೋನ್ ಕವರ್. ಕಸ್ಟಮರ್ ಖುಷಿ, ವಾವ್ ಅಮೆಝಾನ್ ಇಂದ ಪರ್ಚೇಸ್ ಮಾಡಿದೆ. ಬಟ್ GST ಎಲ್ಲ ಕಂಪ್ಲೀಟ್ಲಿ ಬೇರೆ ಸ್ಟೋರಿ ಇರುತ್ತೆ. ಥಿಂಕ್ ಆಫ್ ಅಮೆಝಾನ್ ಲೈಕ್ ಫೋರಮ್ ಮಾಲ್. ಫೋರಮ್ ಮಾಲ್ ಶರ್ಟ್ ಸೆಲ್ ಮಾಡಲ್ಲ, ಶರ್ಟ್ ಸೆಲ್ ಮಾಡೋದು ಶಾಪ್ ಓನರ್. ಫೋರಮ್ ಮಾಲ್ ಅನ್ನೋದು ಜಸ್ಟ್ ಪ್ಲೇಸ್ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ ಅಮೆಝಾನ್ ಕೂಡ ಎಕ್ಸಾಕ್ಟ್ಲಿ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡುತ್ತೆ. ಸೆಲ್ಲರ್ ಯಾರಿಲ್ಲಿ? ರವಿ. ನಾವು ಆನ್ಸರ್ ದಿಸ್ ಕ್ವಶನ್ಸ್. ಇನ್ವಾಯ್ಸ್ ಯಾರ ಹೆಸರಲ್ಲಿ ಬರುತ್ತೆ? ರವಿ. GST ಯಾರು ಕಲೆಕ್ಟ್ ಮಾಡ್ತಾರೆ? ರವಿ. GSTR1 ಯಾರು ಫೈಲ್ ಮಾಡ್ತಾರೆ? ರವಿ. GSTR3B ಯಾರು ಫೈಲ್ ಮಾಡ್ತಾರೆ? ರವಿ. GST ಗವರ್ನಮೆಂಟ್ಗೆ ಯಾರು ಪೇ ಮಾಡ್ತಾರೆ? ರವಿ. ಅಮೆಝಾನ್ ಅಲ್ಲ. ಹಂಗಂದ್ರೆ ಅಮೆಝಾನ್ ಏನ್ ಮಾಡುತ್ತೆ ಸರ್ ಅಂತ ಕ್ವಶನ್ ಕೇಳಿದ್ರೆ, ಅಮೆಝಾನ್ ಪ್ರಾಡಕ್ಟ್ ಓನ್ ಮಾಡಲ್ಲ. ಅಮೆಝಾನ್ ಸಿಂಪ್ಲಿ ಕಸ್ಟಮರ್ನ ಕನೆಕ್ಟ್ ಮಾಡುತ್ತೆ, ಪೇಮೆಂಟ್ ಕಲೆಕ್ಟ್ ಮಾಡುತ್ತೆ, ಕಮಿಷನ್ ತಗೊಳುತ್ತೆ. ಮತ್ತೆ ಗವರ್ನಮೆಂಟ್ ಇಡುತ್ತೆ ಸೆಲ್ಲರ್ಗೆ ಪೇಮೆಂಟ್ ರಿಲೀಸ್ ಮಾಡುವಾಗ TCS ಡಿಡಕ್ಟ್ ಮಾಡಿ ಗವರ್ನಮೆಂಟ್ಗೆ ಡೆಪಾಸಿಟ್ ಮಾಡು. ಸಪೋಸ್ ಕಸ್ಟಮರ್ 10,000 ರೂಪೀಸ್ ಪೇಮೆಂಟ್ ಮಾಡಿದ್ರೆ ಅಮೆಝಾನ್ 50 ರೂಪೀಸ್ ಅಂದ್ರೆ 0.5% TCS ಡಿಡಕ್ಟ್ ಮಾಡಿ ಗವರ್ನಮೆಂಟ್ಗೆ ಡೆಪಾಸಿಟ್ ಮಾಡುತ್ತೆ. ಬ್ಯಾಲೆನ್ಸ್ ಸೆಲ್ಲರ್ ಅಕೌಂಟ್ಗೆ ಹೋಗುತ್ತೆ. ಆ 50 ರೂಪೀಸ್ ಸೆಲ್ಲರ್ ಲೇಟರ್ GST ಪೇಮೆಂಟ್ಗೆ ಕ್ರೆಡಿಟ್ ಯೂಸ್ ಮಾಡ್ಕೋಬಹುದು. ನಾವು ಟ್ವಿಸ್ಟ್, ರವಿ ಅಮೆಝಾನ್ ಬಿಟ್ಟು ಓನ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ, www.ravicovers.com ಅಂತ. ಕಸ್ಟಮರ್ ಡೈರೆಕ್ಟ್ ಅಲ್ಲಿ ಆರ್ಡರ್ ಮಾಡ್ತಾರೆ. ಈಗ ಅಮೆಝಾನ್ ಇಲ್ಲ, ಮಿಡಲ್ ಮ್ಯಾನ್ ಸಹ ಇಲ್ಲ. ಸೊ TCS ಕೂಡ ಅಪ್ಲೈ ಆಗಲ್ಲ. ನಾರ್ಮಲ್ GST ರೂಲ್ಸ್ ಫಾಲೋ ಮಾಡಿದ್ರೆ ಸಾಕು. ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಎಲ್ಲದಕ್ಕೂ ಸೆಲ್ಲರ್ GST ಪೇ ಮಾಡ್ತಾರೆ ಅಂತ ಅಲ್ಲ. ಕೆಲವು ಗವರ್ನಮೆಂಟ್ ನೋಟಿಫೈಡ್ ಸರ್ವಿಸಸ್ ಇದ್ರೆ, ಎಕ್ಸಾಂಪಲ್ ಫುಡ್ ಡೆಲಿವರಿ ಥ್ರೂ ಪ್ಲಾಟ್ಫಾರ್ಮ್ಸ್, ಆ ಕೇಸಸ್ ಅಲ್ಲಿ GST ಲಯಬಿಲಿಟಿ ಇ-ಕಾಮರ್ಸ್ ಆಪರೇಟರ್ ಮೇಲೆ ಬರಬಹುದು. ಆದ್ರೆ ನಾರ್ಮಲ್ ಗುಡ್ಸ್ ಸೆಲ್ ಮಾಡಿದ್ರೆ GST ಸೆಲ್ಲರ್ ರೆಸ್ಪಾನ್ಸಿಬಿಲಿಟಿ. ಸೊ ರಿಮೆಂಬರ್ ದಿಸ್ ಒನ್ ಲೈನ್. ಸೆಲ್ಲರ್ ಪ್ರಾಡಕ್ಟ್ ಸೆಲ್ ಮಾಡ್ತಾನೆ, ಆಪರೇಟರ್ ಪ್ಲಾಟ್ಫಾರ್ಮ್ ಸೆಲ್ ಮಾಡ್ತಾನೆ. ಡಿಫರೆನ್ಸ್ ಅರ್ಥ ಆದ್ರೆ ಆಫ್ GST ಕನ್ಫ್ಯೂಷನ್ ಆಟೋಮೆಟಿಕಲಿ ಕ್ಲಿಯರ್ ಆಗುತ್ತೆ. ಇ-ಕಾಮರ್ಸ್ ಅಂತ ಕಮೆಂಟ್ ಮಾಡಿ, ಕಂಪ್ಲೀಟ್ ಫ್ರೀ ಗೈಡ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.